गुड मॉर्निंग चिल्ड्रन। सब कैसे हो? अच्छे है ना? हाँ, आप लोगों को पता है क्या हमारा देश कौन सा है? यस, हमारा देश भारत है। और हमारा राज्य कौन सा है? यस, हमारा राज्य कर्नाटक है ना? हाँ बच्चे, हमारा देश भारत है और हमारा राज्य तो कर्नाटक है ना? आपने सुना होगा, कर्नाटक तो अपने आप में बहुत सुंदर है। ಮಕ್ಕಳ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ. ಅದರಲ್ಲೂ ಕೂಡ कर्नाटक में कन्नड़ा भाषा बोली जाती है और कर्नाटक में बेंगलुरु जैसे एक बृहद सिटी है। उस सिटी में तो बहुत सारे विज्ञान संस्थाएं हैं और उसे सिलिकॉन सिटी भी कहा जाता है। ಏನ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಹಾಗಾದರೆ ನಮ್ಮ ರಾಜ್ಯ ಕರ್ನಾಟಕ, ಕರ್ನಾಟಕದಲ್ಲಿ ಹೆಸರಾಂತ ಒಂದು ನಗರ ಅಂದರೆ ಬೆಂಗಳೂರು. ಯಾಕೆ ಅಂದರೆ ಬೆಂಗಳೂರು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಅಂದರೆ ಇಲ್ಲಿ ಹೆಸರಾಂತ ಐ ಟಿ ಬಿ ಟಿ ಕಂಪನಿಗಳಿದೆ. ಅದೇ ರೀತಿಯಾಗಿ ಎಜುಕೇಷನ್ಗೆ ಕೂಡ ಇಲ್ಲಿ ಬಹಳ ಚೆನ್ನಾಗಿದೆ. ಹಾಗಾಗಿ ಇದನ್ನು ಸಿಲಿಕಾನ್ ಸಿಟಿ ಅಂತ ಕೂಡ ಕರೀತಾರೆ. कर्नाटक अपने आप में बहुत ನಯನ ಮನೋಹರ है। ಕರ್ನಾಟಕ ಹೇಳ್ಬೇಕು ಅಂದರೆ ನಮ್ಮ ರಾಜ್ಯ ಬಹಳ ನಯನ ಮನೋಹರವಾಗಿದೆ. क्योंकि हमारा कर्नाटक तो प्राकृतिक सुषमा नयन मनोहर है। जैसे पश्चिम में विशाल अरबी समुद्र है और नीचे हमें हिंदू महासागर है और पूर्व में बंगाल की कड़ी है। इससे हमें ज्ञात होता है हमारा ये जो दक्षिण भारत में रहने वाले कर्नाटक तो अत्यंत नयन मनोहर है। ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಇದೆ ಅಂತ ಅಲ್ವಾ ಮಕ್ಕಳ? ದಕ್ಷಿಣ ಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ. ಹಾಗಾಗಿ ಭಾರತ ದೇಶದ ಕೆಳಗೆ ನಿಮಗೆ ಹಿಂದೂ ಮಹಾಸಾಗರವನ್ನು ನೋಡ್ತೀರಾ. ಅದೇ ರೀತಿಯಾಗಿ ಅಲ್ಲಿ ದಕ್ಷಿಣದ ಕಡೆಗೆ ಇರತಕ್ಕಂಥ ಅರಬ್ಬಿ ಸಮುದ್ರ, ಪಶ್ಚಿಮ ಬಂಗಾಳ ಕೊಲ್ಲಿ, ಈ ಮೂರು ಕಡೆಯೂ ಕೂಡ ಸಮುದ್ರ ಆವರಿಸಿದೆ. ನಮ್ಮ ದಕ್ಷಿಣ ಭಾರತದ ಮೂರು ಕಡೆಯೂ ಕೂಡ ಸಮುದ್ರವು ಆವರಿಸಿದೆ. ಅಂಥ ಒಂದು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಈ ನಮ್ಮ ಕರ್ನಾಟಕ ರಾಜ್ಯವು ಕೂಡ ನಯನ मनोहरवाಗಿದೆ। क्योंकि हमारा कर्नाटक में तो प्रकृति माता ने अपनी हाथों से संवारा है। ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರಕೃತಿ ಮಾತೆ ತನ್ನ ಕೈಯಿಂದನೇ ಇದನ್ನು ಸೃಷ್ಟಿಸಿ ಸಿಂಗರಿಸಿದಾಳೇನೋ ಅನ್ನೋ ರೀತಿಯಲ್ಲಿ ನಮ್ಮ ಕರ್ನಾಟಕ ನಮಗೆ ಕಾಣಿಸುತ್ತೆ ಅಲ್ವಾ? क्योंकि हमारा कर्नाटक राज्य ऐसा है, हमारा मिट्टी ही ऐसा है। ಇಲ್ಲಿ ನಮ್ಮ ಕರ್ನಾಟಕದ ಒಂದು ನೆಲನೇ ಹಾಗೆ, ಜಲನೇ ಹಾಗೆ, ಭಾಷಾನೇ ಹಾಗೆ। क्योंकि हम लोगों ने देख रहे हैं हमारा कर्नाटक के मिट्टी में तो कई प्रकार के धातु मिलती है। ನಿಮಗೆಲ್ಲ ಗೊತ್ತಿದೆಯಾ ಮಕ್ಕಳ, ನಮ್ಮ ಮಣ್ಣಿನಲ್ಲಿ ಎಷ್ಟೊಂದು ಧಾತುಗಳು ನಮಗೆ ಸಿಗ್ತಾ ಇದೆ ಅಲ್ವಾ? ಓ ಜೈಸೆ ಸೋನಾ, ಚಾಂದ್, ಥಾಮ್, ಯಾವ ರೀತಿಯಾಗಿ ಅಂದರೆ ಚಿನ್ನ, ಬೆಳ್ಳಿ, ಕಬ್ಬಿಣ, ತಾಮ್ರ, ಈ ರೀತಿಯಾದಂಥ ಮುಂತಾದ ಧಾತುಗಳು ನಮ್ಮ ಮಣ್ಣಿನಲ್ಲಿ ನಮಗೆ ಹೇರಳವಾಗಿ ದೊರೀತಾ ಇದೆ। ಏನ इतना ही नहीं, हमारा मिट्टी का फलवत्ता भी उतना अच्छा है कि यहाँ तो बहुत सारे पेड़ों उगते हैं।
ಅಷ್ಟೇ ಅಲ್ಲ ಮಕ್ಕಳ, ನಮ್ಮ ಕರ್ನಾಟಕದ ಮಣ್ಣಿನ ಒಂದು ಸತ್ವವು ಕೂಡ ಹೇಗಪ್ಪ ಇದೆ ಅಂದರೆ, ಇಲ್ಲಿ ಬಹಳಷ್ಟು ಥರಥರವಾದಂಥ ಜಾತಿಯ ಗಿಡ ಮರಗಳು ಕೂಡ ಬೆಳೆದಿದೆ. ಅನೇಕ ವನಗಳು, ಅನೇಕ ಜಲಪಾತಗಳು, ಅನೇಕ ನದಿಗಳು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಹರಿಯುತ್ತೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಅನೇಕ ಕಾಡುಗಳಲ್ಲಿ ನಮಗೆ ಬೇಕಾದಂಥ ಔಷಧಿಯ ಎಲ್ಲ ರೀತಿಯಾದಂಥ ಮರ ಗಿಡಗಳು ಕೂಡ ನಮಗೆ ಸಿಗ್ತಾ ಇದೆ. आप लोगों ने सुना होगा शायद, चंदन। चंदन का आकर किसे कहते हैं? ಕರ್ನಾಟಕ कहते हैं. ಹಾಗಾದ್ರೆ ಶ್ರೀಗಂಧದ ನಾಡು, ಶ್ರೀಗಂಧದ ತವರೂರು, ಶ್ರೀಗಂಧದ ಬೀಡು ಅಂತ ಯಾವ ರಾಜ್ಯವನ್ನ ಕರೀತಾರೆ? ಹೌದು, ಖಂಡಿತ ನಮ್ಮ ಕರ್ನಾಟಕ ರಾಜ್ಯವನ್ನ ಶ್ರೀಗಂಧದ ನಾಡು, ಶ್ರೀಗಂಧದ ತವರೂರು, ಶ್ರೀಗಂಧದ ಬೀಡು ಅಂತ ಕರ್ನಾಟಕ ರಾಜ್ಯವನ್ನ ಕರೀತಾರೆ. क्योंकि हमारा कर्नाटक राज्य में बहुत मात्रा में यहाँ चंदन का पेड़ उगते हैं. ಹಾಗಾದ್ರೆ ಯಾಕೆ ಆ ರೀತಿ ಕರೀತಾರೆ? ಶ್ರೀಗಂಧದ ತವರೂರು ಅಂತ ಕರ್ನಾಟಕವನ್ನ ಯಾಕೆ ಕರಿಬೇಕು? ಯಾಕೆ ಅಂದರೆ, ಕರ್ನಾಟಕದಲ್ಲಿ ಬಹಳಷ್ಟು ವನ ಪ್ರದೇಶಗಳಲ್ಲಿ ಈ ಶ್ರೀಗಂಧದ ಮರಗಳು ನಮಗೆ ಹೇರಳವಾಗಿ ಕಾಣಸಿಗುತ್ತೆ. ಬಹಳಷ್ಟು ಸಂಖ್ಯೆಯಲ್ಲಿ ನಮಗೆ ಶ್ರೀಗಂಧದ ಮರಗಳು ನಮ್ಮ ಕರ್ನಾಟಕದ ಕಾಡಿನಲ್ಲಿ ದೊರೆಯೋದ್ರಿಂದ ಕರ್ನಾಟಕವನ್ನ ಶ್ರೀಗಂಧದ ತವರೂರು ಅಂತ ಕೂಡ ಕರೀತಾರೆ. आप लोगों ने देखा होगा, सैंडलवुड बोलता है, चंदन का पेड़ बोलता है तो सैंडलवुड बोलते हैं, ये ना? वो तो कितना उसका खुशबू होता है, उसमें कितना अच्छा सुगंध निकलता है, ಏನಾ? ನಿಮಗೆಲ್ಲ ಗೊತ್ತಿದೆಯಾ ಮಕ್ಕಳ? ಶ್ರೀಗಂಧದ ಮರದಲ್ಲಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ, ಅದರ ಪರಿಮಳ, ಆಹಾ, ಅದನ್ನು ಅಗ್ರಾಣಿಸ್ತಾ ಇದ್ರೇ ನಮಗೆ ಖುಷಿಯಾಗುತ್ತೆ. क्योंकि उसका सुगंध उतना अच्छा होता है. ऐसा सुनने से ही हमको कितना अच्छे फील होता है, ಏನ ಬಚ್ಚೆ ಅಲ್ವಾ ಮಕ್ಕಳ? ಅಂತ ನಾವು ಶ್ರೀಗಂಧದ ಮರದ ಒಂದು ಚಕ್ಕೆಯನ್ನು ನಾವು ಸ್ಮೆಲ್ ಮಾಡಿದ್ರೆ ನಮಗೆ ಬಹಳ ಖುಷಿ ಅನಿಸುತ್ತೆ. ಯಾಕೆಂದರೆ ಅದರ ಪರಿಮಳ ಅಷ್ಟು ಚೆನ್ನಾಗಿ ಇರುತ್ತೆ ಅಲ್ವಾ? और भी श्रीगंध के पेड़ों में आपने देखा होगा, उसमें तो बहुत सारे मूर्तियाँ बनती है. ನಿಮಗೆಲ್ಲ ಗೊತ್ತಿದೆಯಾ ಮಕ್ಕಳ? ಶ್ರೀಗಂಧದ ಮರದಿಂದ ಅನೇಕ ಒಂದು ಮೂರ್ತಿಗಳ ಕೆತ್ತನೆಗಳನ್ನು ಕೂಡ ಮಾಡ್ತಾರೆ. वो तो बहुत महंगा है, ಇದು ಬಹಳ ಕಾಸ್ಟ್ಲಿ ಮಕ್ಕಳ. ಶ್ರೀಗಂಧದ ಮರ ಬಹಳ ಬೆಲೆ ಉಳ್ತಕ್ಕಂಥ ಮರ. ये तो बहुत मूल्यवान होता है. इसकी पेड़ों से बहुत सारे चीजें बनते हैं. ಈ ಮರ ನಿಮಗೆ ಬಹಳಷ್ಟು ಕಾಸ್ಟ್ಲಿ. ಈ ಮರದಿಂದ ಅನೇಕ ರೀತಿಯ ವಸ್ತುಗಳನ್ನು ಮಾಡ್ತಾರೆ. ಉದಾಹರಣೆಗೆ ಮೂರ್ತಿಯ ಉದಾಹರಣೆಗೆ ಹೇಳಬೇಕು ಅಂದರೆ ಸ್ಟ್ಯಾಚ್ಯೂಸ್, ದೇವರ ಸ್ಟ್ಯಾಚ್ಯೂಸ್ ಅನ್ನು ಮಾಡ್ತಾರೆ. उतना ही नहीं, वो चंदन से मालाएं बनती है, साबुन बनती है और सेंट. अब लोगों ने जो सेंट लगाते हैं ना, उसमें भी चंदन पेड़ से ही बनते हैं. और चंदन पेड़ से बहुत सारे अलंकारिक वस्तुएं बनाई जाती है. ಅಷ್ಟೇ ಅಲ್ಲ ಮಕ್ಕಳ, ನಿಮಗೆ ಗೊತ್ತಿರ್ಬೋದು ಈ ಶ್ರೀಗಂಧದ ಮರಗಳಿಂದ ನಾನು ಹೇಗೆ ಮೂರ್ತಿಗಳನ್ನು ಕೆತ್ತನೆ ಮಾಡ್ತಾರೆ ಅಂತ. ಅಷ್ಟೇ ಅಲ್ಲ ಮಕ್ಕಳ, ಶ್ರೀಗಂಧದಿಂದ ಸಾಬೂನುಗಳ ತಯಾರಿಕೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಗೃಹೋಪಯೋಗಿ ವಸ್ತುಗಳನ್ನು ಕೂಡ ಮಾಡ್ತಾರೆ. ಅದು ಎಣ್ಣೆಯನ್ನು ಕೂಡ ಮಾಡ್ತಾರೆ. ಶ್ರೀಗಂಧದ ಎಣ್ಣೆಯನ್ನು ಕೂಡ ತಯಾರು ಮಾಡ್ತಾರೆ. ಎಲ್ಲದಕ್ಕಿಂತ ಮೇನ್ ಶ್ರೀಗಂಧದ ಒಂದು ಪರ್ಫ್ಯೂಮನ್ನು ಕೂಡ ತಯಾರು ಮಾಡ್ತಾರೆ. ನೋಡಿ, ಶ್ರೀಗಂಧ ಮರ ಇಷ್ಟೇ ಅಲ್ಲ, ಬರೀ ಪರ್ಫ್ಯೂಮು, ಹಾರ, ಮೂರ್ತಿ ಇಷ್ಟಕ್ಕೆ ನಾವು ಉಪಯೋಗಿಸೋದಿಲ್ಲ. ಇದರಿಂದ ಅನೇಕ ರೀತಿಯ ಮೆಡಿಸನ್ಗಳು ಕೂಡ ತಯಾರು ಮಾಡ್ತಾರೆ. ये चंदन का जो पेड़ है, वो तो उनमें औषधीय गुण भी होता है. जो औषधि में भी ये पेड़ बहुत काम आता है. ಹಾಗಾಗಿ ಶ್ರೀಗಂಧದ ಮರ ಕೇವಲ ಅಲಂಕಾರಿಕ ವಸ್ತುಗಳಿಗಷ್ಟೇ ಅಲ್ಲದೆ
ಔಷಧಿಯ ಒಂದು ಕೆಲಸಗಳಲ್ಲಿ ಕೂಡ ಇದರ ಉಪಯೋಗ ಬಹಳಷ್ಟು ಇದೆ. इतना सा लाभ होने वाले श्रीगंध बोलता है तो चंदन, श्रीगंध भी बोलता है, चंदन भी बोलता है। ऐसा चंदन हमारा कर्नाटक में बहुत सारे जगहों में ये तो पैदा होते हैं। ಈ ರೀತಿಯಾಗಿ ತನ್ನದೇ ಒಂದು ರೂಪ ಚಾಪುಗಳನ್ನು ಮೂಡಿಸಿ ಹೆಸರುವಾಸಿಯಾದಂಥ ಈ ಒಂದು ಶ್ರೀಗಂಧದ ಮರ ನಮ್ಮ ಕರ್ನಾಟಕದ ಕೆಲವೊಂದು ವನಗಳಲ್ಲಿ ಹೇರಳವಾಗಿ ಬೆಳೆಯುತ್ತೆ। तो बच्चे आइए आज हम चंदन का प्रदेश कर्नाटक, चंदन का प्रदेश कर्नाटक, इस पाठ से चंदन कहाँ कहाँ पर मिलते हैं, चंदन का क्या उपयोग है, इसके बारे में हम जानकारी प्राप्त करेंगे। ಹಾಗಾದರೆ ಮಕ್ಕಳ, ಇವತ್ತು ನಾವು ಈ ಒಂದು ಚಂದನ್ ಕಾ ಪ್ರದೇಶ್, ಶ್ರೀಗಂಧದ ತವರೂರು ಕರ್ನಾಟಕ, ಈ ಒಂದು ಪಾಠದ ಮುಖಾಂತರ ಶ್ರೀಗಂಧದ ಮರದ ಉಪಯೋಗವೇನು, ಶ್ರೀಗಂಧ ಯಾವ ಒಂದು ಕಾಡಲ್ಲಿ ಹೆಚ್ಚಾಗಿ ಬೆಳೀತಾರೆ, ಇದರ ವಿಶೇಷತೆ ಏನು, ಇದರ ಪರಿಮಳ ಹೇಗಿರುತ್ತೆ, ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ ರಾಜ್ಯ ಹೇಗೆ ಒಂದು ಸೂಕ್ಷ್ಮ ನಯನ ಮನೋಹರವಾಗಿದೆ, ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಜಲಪ್ರಪಾತಗಳಿದ್ದಾವೆ, ನಮ್ಮ ಕರ್ನಾಟಕದಲ್ಲಿ ಹೆಸರಾಂತ ಪ್ರಸಿದ್ಧ ಸ್ಥಳಗಳು ಯಾವುದು, ಯಾವ ಯಾವ ಒಂದು ಅಣೆಕಟ್ಟೆಗಳನ್ನು ಕಟ್ಟಿದ್ದಾರೆ, ಯಾವ ಯಾವ ಡ್ಯಾಮ್ಗಳಿದ್ದಾವೆ, ಎಲ್ಲದ್ರ ಬಗ್ಗೆ ಇವತ್ತು ನಾವು ಕೂಲಂಕುಷಿತವಾಗಿ ತಿಳ್ಕೊಳ್ಳೋಣ ಬನ್ನಿ। ಚಂದನ್ ಕಾ ಪ್ರದೇಶ್ कर्नाटक, चंदन की भीनी भीनी खुशबू से महकती धरती, खुले मैदान, हरे भरे उद्यान, मनोहर पहाड़ियाँ, ऐसी शांत गंभीर बहती नदियाँ, मानो प्रकृति अपनी समस्त सूक्ष्म इस प्रदेश पर न्योछावर करने को आतुर है। ऐसे सुंदरता से युक्त है चंदन का प्रदेश कर्नाटक। देखिए हमारा कर्नाटक ही ऐसा है, कहाँ भी देखिए खुशबू हमें सूंघने के लिए मिलते हैं, कहाँ भी देखिए खुले मैदान दिखाती है, हमें हमारा नजर कहाँ तक जाता है तो हमें हरे भरे पेड़ दिखते हैं, नयन मनोहर पहाड़ियाँ दिखती है, उतना ही नहीं शांत गंभीर से बहने वाले नदियाँ भी हमें देखने मिलती है, मानो प्रकृति माता ने अपने हाथों से इस प्रकृति को सूक्ष्म मनोहर दिया है करके हमें लगता है। ऐसा सुंदरता से युक्त है हमारा चंदन का प्रदेश कर्नाटक ಅಲ್ವಾ ಮಕ್ಕಳ। ಇಲ್ಲಿ ನೋಡಿದ್ರು ಈ ಶ್ರೀಗಂಧದ ಒಂದು ಪರಿಮಳ ನಮಗೆ ವಾಸನೆ ಮೂಗಿಗೆ ಅಗ್ರಾಣಿಸ್ತಾ ಇದೆ, ಇಲ್ಲಿ ನೋಡಿದ್ರು ಕೂಡ ನಮಗೆ ಹಸಿರಿನಿಂದ ತುಂಬಿದಂಥ ಈ ಒಂದು ಉದ್ಯಾನವನಗಳು ಭೂಮಿ ಕಾಣಿಸ್ತಾ ಇದೆ, ಅಷ್ಟೇ ಅಲ್ಲ ತಲೆ ಎತ್ತಿ ನಿಂತಿರ್ತಕ್ಕಂಥ ಮನೋಹರ ಬೆಟ್ಟಗಳು, ಅದೇ ರೀತಿಯಾಗಿ ಶಾಂತಿಯಿಂದ ಗಂಭೀರತೆಯಿಂದ ಹರಿತಾಗಿರ್ತಕ್ಕಂಥ ನದಿಗಳು, ಪ್ರಕೃತಿ ಮಾತೆ ತನ್ನ ಕೈನಿಂದ ಪ್ರಕೃತಿಯನ್ನು ಸೃಷ್ಟಿಸಿ ತೀಡಿ ನಿಲ್ಲಿಸಿದಾಳೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಈ ನಮ್ಮ ಸುಂದರವಾದಂಥ ಈ ಒಂದು ಶ್ರೀಗಂಧದ ಒಂದು ನಾಡು ಕರ್ನಾಟಕ ಅಲ್ವಾ। ಅದಕ್ಕೆ ಹೇಳೋದು ಕರ್ನಾಟಕದ ತವರೂರು, ಶ್ರೀಗಂಧದ ತವರೂರು ಕರ್ನಾಟಕ, ನಮ್ಮ ಚೆಲುವ ಕನ್ನಡ ನಾಡು ಅಂತ ಕೂಡ ಹೇಳ್ತೀವಿ ಕರ್ನಾಟಕವನ್ನು। तो बच्चे आइए इसे एनिमेशन से देखेंगे। चंदन का प्रदेश कर्नाटक, चंदन की भीनी भीनी खुशबू से महकती धरती, खुले मैदान, हरे भरे उद्यान, मनोरम पहाड़ियाँ, ऐसी शांत गंभीर में देख रहे हैं ना, देखिए
ये पूरा कर्नाटका प्रदेश में आप कहीं भी देखिए हमें हरियाली ही हरियाली दिखाती है। और शांत गंभीर से बहने वाले नदियाँ, जैसे जोग है ना, जोग जलप्रपात है, शिवन समुद्र है, और अब भी जलप्रपात है। उतना ही नहीं, कावेरी, कृष्णा, तुंगभद्रा आदि नदियाँ हमारा कर्नाटक में बहती है ना। कर्नाटक में तो कावेरी, कृष्णा, तुंगभद्रा और आदि अनेक नदियाँ वो तो बहती है। बहती नदियां, मानव प्रकृति अपनी समस्त सुषमा इस प्रदेश पर न्यौछावर करने को आतुर है। ऐसी सतर्कता से आप लोगों ने देख लिया ना, हमारा कर्नाटक राज्य तो कितना नयन मनोहर है। यहाँ तो इतनी सारी नदियाँ बहती है ना। कर्नाटक एवं तमिलनाडु की सीमा पर स्थित शिवन समुद्र द्वीप पहाड़ियों, घाटियों तथा घने जंगलों के कारण प्रसिद्ध है। कर्नाटक और तमिलनाडु जो सीमा पर ये शिवन समुद्र द्वीप जो है, वहाँ पर तो बहुत सारे पहाड़ियाँ है, बहुत सारे घटिया है। उतना ही नहीं, घने जंगल के कारण ये तो प्रसिद्ध है। बच्चे आपको मालूम है ಮಕ್ಕಳ ನಿಮ್ಗೆ ಗೊತ್ತಿದೆಯಾ? ಕರ್ನಾಟಕ ಹಾಗೂ ಈ ತಮಿಳುನಾಡಿನ ಒಂದು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಈ ಶಿವನ ಸಮುದ್ರ ದ್ವೀಪ ಏನಿದೆ, ಅದು ಅನೇಕ ಬೆಟ್ಟಗಳಿಂದ, ಅನೇಕ ಘಾಟ್ ಘಾಟ್ ಬೋಲ್ತಾ ಇತ್ತು, ಘಾಟ್ ಸೆಕ್ಷನ್ ಬೋಲ್ತಾ ಏನ ವಯಸ್ಸ, ಹಾಗೂ ಅನೇಕ ದಟ್ಟಾರಣ್ಯಗಳಿಂದ ಇರೋದ್ರಿಂದ ಇದಿಷ್ಟೊಂದು ನಮ್ಮ ಕರ್ನಾಟಕ ಪ್ರಸಿದ್ಧವಾಗಿದೆ. ಯಾಕೆಂದರೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಒಂದು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಶಿವನ ಸಮುದ್ರ ದ್ವೀಪ ಏನಿದೆ, ಅದು ಅನೇಕ ಬೆಟ್ಟ ಗುಡ್ಡಗಳಿಂದ, ಅನೇಕ ದಟ್ಟ ಕಾಡುಗಳಿರೋದ್ರಿಂದ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದೆ. यहाँ उमड़ते जलप्रपात अपने सौंदर्य के कारण पर्यटकों को आकर्षित करते हैं। उतना ही नहीं, यहाँ जो जलप्रपात है वो तो अपने सौंदर्य से पर्यटकों को आकर्षित करते हैं। ನೋಡಿ, ಇಲ್ಲಿರ್ತಕ್ಕಂಥ ಈ ಒಂದು ಶಿವನ ಸಮುದ್ರ ಜಲಪ್ರಪಾತ ಏನಿದೆ, ಇದು ಆ ಒಂದು ಬರ್ತಕ್ಕಂಥ ಪ್ರವಾಸಿಗರನ್ನು ತನ್ನ ಹತ್ರ ಕೈ ಬೀಸಿ ಕರೆಯುತ್ತೆ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಈ ಒಂದು ಜಲಪ್ರಪಾತ. ಕೃಷ್ಣ, कावेरी तथा तुंगभद्रा आदि सरिताओं के साथ एक लघु सरिता सरस्वती भी यहाँ प्रभावित होती है। मैंने पहले ही आप लोगों से कहा, हमारा कर्नाटक में तो कृष्णा, कावेरी तथा ತುಂಗಭದ್ರಾ ನದಿಯ ಬಹತಿ है करके ನಾನು ಮುಂಚೆನೇ ಹೇಳಿದೆ ಮಕ್ಕಳ ನಿಮಗೆ, ನಮ್ಮ ಕರ್ನಾಟಕದಲ್ಲಿ ಕೃಷ್ಣ, ಕಾವೇರಿ, ತುಂಗಭದ್ರಾ ಮುಂತಾದ ನದಿಗಳು ಹರಿಯುತ್ತೆ. ಇವುಗಳ ಜೊತೆಯಲ್ಲಿ ಒಂದು ಲಘು ಲಘು ಬೋಲ್ತಾ ಇತ್ತು ಸ್ಮಾಲ್, ಒಂದು ಚಿಕ್ಕದಾದ ನದಿ ಸರಸ್ವತಿ ನದಿಯು ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ ಅದು ಕೂಡ ಹರಿಯುತ್ತೆ. देखिए, नदी बोलते हैं, सरिता बोलते हैं, ये सभी समानार्थक शब्द है। सरिता बोलता है तो भी नदी, नदी बोलता है तो भी नदी, नदी, ಸರಿತಾ, ತರಂಗಿಣಿ ಇವೆಲ್ಲವೂ ಕೂಡ ನದಿಗಳಿಗೆ ಇರ್ತಕ್ಕಂಥ ಸಮಾನಾರ್ಥಕ ಶಬ್ದಗಳು. जिससे संबंधित जोग जलप्रपात न केवल आकर्षक है अपितु भारत के विशालतम जलप्रपातों में से एक है। क्या आप लोगों ने सुना है क्या जोग जलप्रपात को? ये ना, जोग जलप्रपात तो बहुत बड़ा जलप्रपात है। भारत में तो ये तो बहुत बड़ा जलप्रपात है। इसे देखने के लिए देश विदेश से लोग आता है ಅಲ್ವಾ. ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಜೋಗ್ ಜಲಪ್ರಪಾತ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ
ಒಂದು ಜಲಪ್ರಪಾತಗಳಲ್ಲಿ ಇದು ಬಹಳಷ್ಟು ದೊಡ್ಡದಾದಂಥ ಜಲಪ್ರಪಾತ. ಇದನ್ನು ನೋಡೋದಕ್ಕೋಸ್ಕರ ದೇಶ ವಿದೇಶದಿಂದ ಜನರು ಕೂಡ ನಮ್ಮ ಭಾರತ ದೇಶಕ್ಕೆ, ಅದರಲ್ಲೂ ಕರ್ನಾಟಕಕ್ಕೆ ಆಗಮಿಸ್ತಾರೆ. ಏನ तो बच्चे इसको एनिमेशन से देखेंगे. देखिए, चंदन का प्रदेश कर्नाटक। चंदन की धीमी धीमी खुशबू हवन करने को आतुर है। ऐसी सुंदरता से युक्त है चंदन का प्रदेश कर्नाटक। कर्नाटक एवं तमिलनाडु की सीमा पर स्थित शिव समुद्रम द्वीप पहाड़ियों, घाटियों तथा घने जंगलों के कारण प्रसिद्ध है। मैंने बोला ना, देखिए वो कितना बड़े बड़े घने जंगल है. तमिलनाडु और कर्नाटक के जो सीमा में ये तो बहुत बड़े बड़े घने जंगल है, इसलिए वो इतना प्रसिद्ध है. यहाँ उमड़ते जलप्रपात अपने सौंदर्य के कारण पर्यटकों को आकर्षित करते हैं। कृष्णा, कावेरी तथा तुंगभद्रा आदि सरिताओं के साथ एक लघु सरिता सरस्वती भी यहाँ प्रवाहित होती है, जिससे संबद्ध शोक जलप्रपात न केवल आकर्षक है, अपितु भारत की विशालतम जलप्रपातों में से एक है। हाँ, मैंने बोला ना, आप लोग देख रहे हैं ना, ये कौन सा जलप्रपात है? ये तो जोग जलप्रपात है, जो हमारे सारे प्रपातों में ये तो एक बहुत बड़ा ಜಲಪ್ರಪಾತ है. ಈಗ ನೀವು ನೋಡ್ತಾ ಇದ್ದೀರಲ್ಲ ಮಕ್ಕಳ, ಜೋಗ್ ಜಲಪಾತವನ್ನ ನೋಡಿ ಹೀಗೆ ಅದು ಮೈ ದುಂಬಿ ಧುಮುಕ್ತಾ ಇದೆ ಮೇಲಿಂದ ಕೆಳಗಡೆ ಅಂತ ಹೇಳಿ. ಅದರಲ್ಲೂ ಮಳೆ ಚೆನ್ನಾಗಿ ಆದಾಗ ಎಲ್ಲ ನೀರು ಕೂಡ ಶೇಖರಣೆಗೊಂಡಾಗ ಇದರಲ್ಲಿಂದ ಮೇಲ್ಗಡೆಯಿಂದ ನೀರು ಬೀಳೋದು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ದೂ ಅಂತ ಉಕ್ಕಿ ಮೇಲ್ಗಡೆಯಿಂದ ಕೆಳಗಡೆ ಇದು ಬೀಳುತ್ತೆ. ಬೀಳಬೇಕಾದ್ರೆ ಇದರಿಂದ ಬರ್ತಕ್ಕಂಥ ಆ ಒಂದು ಫಾಗ್, ಹೊಗೆ ಥರ ಏನಿರುತ್ತೆ, ಅದಂತೂ ನೋಡೋಕ್ಕೆ ಬಹಳ ರೋಮಾಂಚಕವಾಗುತ್ತೆ. ಅದು ಹತ್ರ ಹೋಗಿ ನಿಂತಾಗ ಅದಷ್ಟು ಮೇಲಿಂದ ಕೆಳಗೆ ಧುಮುಕ್ತಾಗ ಆ ಸಣ್ಣ ಸಣ್ಣ ಹನಿಗಳು ನಮ್ಮ ಮೈ ಮೇಲೆ ಬಿದ್ದಾಗ ನಮ್ಮ ಮೈ ಮನವು ಕೂಡ ನವಿರೇಳುತ್ತೆ. ಅಷ್ಟೇ ಅಲ್ಲ ಮಕ್ಕಳ, ನೀವು ಒಮ್ಮೆ ಆದರೂ ಸರಿನೇ ಈ ಜೋಗ್ ಜಲಪಾತವನ್ನು ನೋಡಲೇಬೇಕಂತೆ. ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ, ಅದರಲ್ಲೂ ಕನ್ನಡಿಗರು, ನಾವು ಕರ್ನಾಟಕದವರು ಅಂದರೆ ಜೋಗ್ ಜಲಪಾತವನ್ನು ಒಮ್ಮೆ ಆದರೂ ನೀವು ನೋಡಬೇಕು. ನೋಡಿಲ್ಲ ಅಂದರೆ ನಮ್ಮ ಜೀವನವೇ ವ್ಯರ್ಥ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಿಮಗೆಲ್ಲ ಗೊತ್ತಿರಬೇಕು, ಕನ್ನಡದ ಹೆಸರಾಂತ ಒಬ್ಬ ಚಲನಚಿತ್ರ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚೈತ್ರ ಫಿಲಮ್ನಲ್ಲಿ ಕೂಡ ಈ ಒಂದು ಜೋಗ್ ಜಲಪಾತದ ಹತ್ರನೇ ತಗೊಂಡು ಒಂದು ಹಾಡನ್ನು ಕೂಡ ಮಾಡಿದ್ದಾರೆ ಅಲ್ವಾ. ಹುಟ್ಟಿದ ಸಾರಿ, ನಂಗೆ ಹಾಡೋದಷ್ಟು ಗೊತ್ತಿಲ್ಲ. ಒಮ್ಮೆ ನೋಡು ಜೋಗದ ಗೊಂಡಿ, ರಾಜ ರಾಣಿ ರೋರಲ್ ರಾಕೆಟ್ ನೋಡಿ, ಎಲ್ಲ ಆ ಹಾಡು ಬರುತ್ತೆ. ನೀವು ಬೇಕಾದ್ರೆ ಡೌನ್ಲೋಡ್ ಮಾಡಿ, ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಅಥವಾ ನೆಟ್ಟಲ್ಲಿ ಡೌನ್ಲೋಡ್ ಮಾಡಿ ನಿಮ್ಮ ತಂದೆ ತಾಯಿಗಳ ಸಹಾಯದಿಂದ ಹಾಡನ್ನು ಕೇಳಿ. ಹಾಗಾಗಿ ಈ ಒಂದು ಹಾಡಿನಲ್ಲಿ ಜೋಗ್ ಜಲಪ್ರಪಾತವನ್ನು ಚೆನ್ನಾಗಿ ದೃಶ್ಯವನ್ನು ಚಿತ್ರೀಕರಿಸಿದ್ದಾರೆ. ಹಾಡು ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿ ನಾವು ಕರ್ನಾಟಕದವರಾದ್ಮೇಲೆ ಈ ಜೋಗ್ ಜಲಪಾತವನ್ನು ಒಮ್ಮೆ ನಾವು ನೋಡಿ ನಿಜವಾಗ್ಲೂ ಕೂಡ ನಾವು ಕಣ್ಣನ್ನು ತುಂಬ್ಕೋಬೇಕು. ಪ್ರಕೃತಿ ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾಳೆ ಅನ್ನೋದು ಆ ಪ್ರಕೃತಿಗೆ ಇದು ನೋಡಿದಾಗ ಗೊತ್ತಾಗುತ್ತೆ. ಯಾರು ಕೂಡ ಸಮ ಅಲ್ಲ ಅಂತ ಹೇಳೋದು ಅಲ್ವಾ ಮಕ್ಕಳ. ಪ್ರಕೃತಿಗೆ ಯಾರು ಸಮ ಇದ್ದಾರೆ? ಯಾರು ಕೂಡ ಸಮ ಇಲ್ಲ. ಇವೆಲ್ಲವೂ ಇರೋದ್ರಿಂದ ನಮ್ಮ ಕರ್ನಾಟಕದ ಒಂದು ಪ್ರಕೃತಿ ನಿಜವಾಗ್ಲೂ ಕೂಡ ಅದನ್ನು ನಾವು ಬಾಯಿಂದ ಹೇಳಕ್ಕೆ ಸಾಧ್ಯನೇ ಇಲ್ಲ. उतना ही नहीं, कर्नाटक के जंगलों में चंदन का वृक्ष काफ़ी संख्या में पाए जाते हैं. मैंने पहले ही बोला आप लोगों को, जो हमारा कर्नाटक को आम चंदन का आगर कहते हैं. चंदन का आगर बोलता ही तो ಶ್ರೀಗಂಧದ ತವರೂರು ಅಂತ ನಾವು ಕರ್ನಾಟಕವನ್ನು ಕರಿತೀವಿ. क्योंकि कर्नाटक के जंगलों में चंदन के वृक्ष काफ़ी संख्या में ಪಾಯೇ ಜಾತೆ ಹೇ. ನಾವು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕಾಡುಗಳಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಈ ಒಂದು ಚಂದನದ ಮರಗಳನ್ನು ನಾವು ನೋಡ್ತೇವೆ. ಸಿಲ್ ಬೇಕಲ್, सत्यमंगलम, गुंडियाल चंदन के ऐसे ही वन प्रदेश है. ये सभी वन पहाड़ियों से घिरे हुई है. क्या बच्चे आपने सुना है ना,
ಯಾವ್ಯಾವುದು ಕಾಡುಗಳು ಹೆಸರುಗಳೆಲ್ಲ ಕೇಳಿದ್ದೀರಾ ನೀವು? ಸತ್ಯಮಂಗಲಂ ಕಾಡು, ಸಿಲ್ಬೇಕಲಂ ಕಾಡು, ಗುಂಡಿಯಾಲ್ ಕಾಡು ಕೇಳಿದ್ದೀರಾ? ನೋಡಿ, ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಮಗೆ ಈ ಚಂದನದ ಮರಗಳು ನಮಗೆ ಕಾಣುತ್ತೆ. ಇದನ್ನ ನಾವು ಚಂದನ್ಕ ವನ್ ಪ್ರದೇಶ ಅಂತಾನೆ ಕರಿತೀವಿ. ಯಾವ್ಯಾವುದನ್ನ? ಸಿಲ್ಬೇಕಲ್, ಸತ್ಯಮಂಗಲಂ, ಗುಂಡಿಯಾಲ್, ಈ ಒಂದು ಕಾಡುಗಳನ್ನು ನಾವು ಶ್ರೀಗಂಧದ ಕಾಡುಗಳು ಅಂತಾನೆ ಕರಿತೀವಿ. ಯಾಕೆಂದ್ರೆ ಇಲ್ಲಿ ನಮಗೆ ಬಹಳ ಸಂಖ್ಯೆಯಲ್ಲಿ ಶ್ರೀಗಂಧದ ಮರಗಳು ಕಂಡು ಬರ್ತವೆ. ये सभी वन पहाड़ियों से घिरे हुए हैं। उतना ही नहीं बच्चे, ये जो वन है पहाड़ियों से घिरे हुए हैं. ಅಷ್ಟೇ ಅಲ್ಲ ಮಕ್ಕಳ, ಏನು ಈಗ ಈ ಸಿಲೆಬೇಕಲ್, ಸತ್ಯಮಂಗಲಂ, ಗುಂಡಿಯಾಲ್ ಕಾಡುಗಳಿದೆ, ಈ 3 ಕಾಡುಗಳು ಕೂಡ ಬೆಟ್ಟಗಳಿಂದ ಆವರಿಸಿದೆ. ಅಂದರೆ ಈ ಕಾಡುಗಳ ಸುತ್ತಲೂ ಕೂಡ ಬೆಟ್ಟಗಳಿವೆ. ಬೆಟ್ಟಗಳು ಈ ಕಾಡುಗಳನ್ನು ಆವರಿಸಿವೆ. ಚಂದನ್ ಕೆ ये घने वन हाथियों, चीता और हिरणों के आश्रय स्थल है. यह तो बहुत बड़ा घने जंगल होने के कारण इस जंगल में बहुत सारे हाथियाँ, चीता, हिरन जैसे आदि जंगली जानवर इस घने जंगल में रहते हैं. ನೋಡಿ, ಇಷ್ಟೊಂದು ದಟ್ಟ ಕಾಡಾಗಿರೋದ್ರಿಂದ ಕಾರಣ ಇಲ್ಲಿ ನಮಗೆ ಕಾಡು ಮೃಗಗಳಾದಂಥ ಆನೆಗಳು ಹಾಗೂ ಚಿರತೆಗಳು, ಈ ಜಿಂಕೆಗಳು ಕೂಡ ನಮಗೆ ಇಲ್ಲಿ ಕಾಣಸಿಗುತ್ತೆ. ಇವುಗಳಿಗೆ ಇದೊಂದು ಆಶ್ರಯ ತಾಣ ಅಂತಾನೆ ಹೇಳ್ಬೋದು. क्योंकि हमें पता है हाथी तो ऐसा छोटा छोटा जंगल में तो नहीं रहता है, हाथी तो बड़े घने जंगल में ही रहते हैं. ಮಕ್ಕಳ, ನಿಮಗೆಲ್ಲ ಇದೊಂದು ವಿಷಯ ಗೊತ್ತೇ ಇರಬೇಕು. ಈ ಆನೆಗಳು ಸಣ್ಣ ಪುಟ್ಟ ಕಾಡಿನಲ್ಲಿ ಇರೋದಿಲ್ಲ, ದಟ್ಟ ಅರಣ್ಯದಲ್ಲೇ ಇರೋದು. ಯಾಕೆಂದರೆ ಇದು ಜನರ ಕಣ್ಣಿಗೆ ಬೀಳಕ್ಕಷ್ಟು ಇಷ್ಟಪಡೋದಿಲ್ಲ, ಹಾಗಾಗಿ ದಟ್ಟ ಅರಣ್ಯಗಳಲ್ಲಿ ಇರ್ತವೆ. ಆದರೆ ಮನುಷ್ಯ ಇವತ್ತು ಕಾಡನ್ನು ಕಬಳಿಸ್ತಾ ಇದ್ದಾನೆ, ಅರಣ್ಯವನ್ನು ನಾಶ ಮಾಡ್ತಾ ಇದ್ದಾನೆ. ಹಾಗಾಗಿ ಕಾಡುಗಳು ಆನೆಗಳು ಇವತ್ತು ಕಾಡನ್ನು ಬಿಟ್ಟು ನಾಡಿನ ಕಡೆ ಪ್ರಯಾಣವನ್ನು ಮಾಡ್ತಾ ಇದೆ ಅಷ್ಟೇ. ಇಲ್ಲಾಂದ್ರೆ ಆನೆಗಳು ತುಂಬ ದೊಡ್ಡ ದೊಡ್ಡ ದಟ್ಟವಾದ ಕಾಡಿನಲ್ಲಿ ಇರೋಕ್ಕೆ ಇಷ್ಟಪಡ್ತವೆ. ಯಾಕೆಂದರೆ ಆನೆಗಳಿಗೆ ಬಿಸಿಲು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೆ ಯಾವಾಗಲೂ ಕೂಡ ನೆರಳಿನಲ್ಲಿ ಇರೋದಕ್ಕೆ ಇಷ್ಟಪಡುತ್ತೆ. ಹಾಗಾಗಿ ದಟ್ಟವಾಗಿರೋಂತಹ ಒಂದು ಮರಗಳು ಎಲ್ಲಿ ಬೆಳೆದಿರುತ್ತೆ, ಎಲ್ಲಿ ನೆರಳು ಚೆನ್ನಾಗಿರುತ್ತೆ ಅಂಥ ಕಡೆ ಆನೆಗಳು ವಾಸವಾಗಿರ್ತವೆ. ಈ ಕಾಡುಗಳು ಬಹಳಷ್ಟು ದೊಡ್ಡದಾಗಿ ದಟ್ಟವಾಗಿರೋದ್ರಿಂದ ಇಲ್ಲಿ ಆನೆಗಳು, ಚಿರತೆಗಳು, ಜಿಂಕೆಗಳು ನಮಗೆ ಹೇರಳವಾಗಿ ಕಾಣಕ್ಕೆ ಸಿಗುತ್ತೆ. यहाँ नहीं, यहाँ की भूमि भी विभिन्न प्रकृति का संपदाओं से पूर्ण है. उतना ही नहीं बच्चे, हमारा जो यहाँ भूमि है वो तो विभिन्न प्रकृति के ಸಂಪದಾओं से ಪರಿಪೂರ್ಣ है ಅಲ್ವಾ. ನಾನು ಮುಂಚೆನೇ ನಿಮಗೆ ಒಂದು ಹಾಡು ಹೇಳಿದೆ, ನಮ್ಮ ನಾಡಿದು ನಮ್ಮದು, ನಮ್ಮ ಕನ್ನಡ ನಾಡಿದು ಚೆಲುವ ಕನ್ನಡ ನಾಡಿದು, ಶ್ರೀಗಂಧದ ತವರೂರಿದು, ಭತ್ತ ಬೆಳೆಯುವ ನಾಡಿದು, ಈ ರೀತಿಯಾಗಿ ಹಾಡನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ಭೂಮಿ ಬಹಳ ಫಲವತ್ತತೆಯನ್ನು ಹೊಂದಿದೆ. ಇಲ್ಲಿ ಈ ಒಂದು ಪ್ರಕೃತಿಯ ವಾತಾವರಣವೇ ಆಗಿದೆ. ನಮಗೆ ಬೇಕಾದಂಥ ಅನೇಕ ಒಂದು ಅಪಾರ ಖನಿಜ ಪದಾರ್ಥಗಳು ಕೂಡ ನಮ್ಮ ಭೂಮಿಯ ಒಳಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಅನೇಕ ರೀತಿಯಾದಂಥ ಮರ ಗಿಡಗಳು ಕೂಡ ಇಲ್ಲಿ ಬೆಳೀತಾ ಇದೆ. ಇವೆಲ್ಲವೂ ಕೂಡ ಮನುಷ್ಯನಿಗೆ ಬಹಳಷ್ಟು ಪ್ರಯೋಜನಕಾರಿಯೇ ಆಗಿದೆ. ಉತ್ನಾ ಈ ನಹಿ ಯಾತೋ यहाँ की चंदन की लकड़ी अपनी सुगंध और औषधीय गुणों के कारण ವಿಶ್ವ ಭರ್ में ಪ್ರಸಿದ್ಧ है. ನಾನು ಹೇಳಿದ್ನಲ್ಲ, ಈ ಒಂದು ನಮ್ಮ ಪ್ರಕೃತಿಯಲ್ಲಿ ಬೆಳೀತಕ್ಕಂಥ ಈ ಒಂದು ಶ್ರೀಗಂಧದ ಮರಗಳು ಏನಿದೆ, ಇದರ ಒಂದು ಸುವಾಸನೆ ಹಾಗೂ ಇದರಲ್ಲಿರ್ತಕ್ಕಂಥ ಒಂದು ಔಷಧಿಯ ಗುಣಗಳಿಂದ ಇದು ಇವತ್ತು ವಿಶ್ವದಲ್ಲೆಲ್ಲ ಕಡೆಯೂ ಕೂಡ ಪ್ರಸಿದ್ಧಿಯಾಗಿದೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಬೆಳೆಯತಕ್ಕಂಥ ಈ ಒಂದು ಶ್ರೀಗಂಧದ ಮರ ಇವತ್ತು ಇಡೀ ವಿಶ್ವಾದ್ಯಂತ ಹೆಸರನ್ನು ಮಾಡಿದೆ. ಯಾಕೆಂದರೆ ಈ ಮರದಲ್ಲಿರ್ತಕ್ಕಂಥ ಪರಿಮಳ ಆಗಿದೆ, ಅದೇ ರೀತಿಯಾಗಿ ಅನೇಕ ಔಷಧಿಯ ಗುಣಗಳನ್ನು ಕೂಡ ಒಳಗೊಂಡಿದೆ. यहाँ देखिए, इस लकड़ी पर नक्शी पर यहाँ के शिल्पी उसे और भी खूबसूरत बना देते हैं.
मैंने पहले ही बताया, जो इस लकड़ी से शिल्पी तो बहुत अच्छी तरह से मूर्तियाँ बनाता है। चंदन से पूजन सामग्री, नहाने का साबुन, पाउडर और सजावट की वस्तुएं तैयार की जाती है। उतना ही नहीं, जो ये चंदन का पेड़ है, इससे आपने अगरबत्ती देखा है ना, वो सैंडल अगरबत्ती कितना सुगंध है करके बोलते हैं। आ, और नहाने का साबुन, साबुन भी बनाते हैं। पाउडर और गृहोपयोगी वस्तुएं बनाते हैं, जो मालाएं वो भी बनाते हैं। ನಾನು ನಿಮಗೆ ಮುಂಚೆನೇ ಹೇಳಿದೆ, ಈ ಶ್ರೀಗಂಧದ ಮರಗಳಿಂದ ಶಿಲ್ಪಿಗಳು ಬಹಳ ಚೆನ್ನಾಗಿ ಕೆತ್ತನೆಯನ್ನು ಮಾಡಿ ಅನೇಕ ಶಿಲ್ಪಗಳನ್ನು ಕೆತ್ತುತ್ತಾರೆ. ಅಷ್ಟೇ ಅಲ್ಲ, ಶ್ರೀಗಂಧದಿಂದ ಇಷ್ಟೊಂದು ಪೂಜೆಗೆ ಬೇಕಾದಂಥ ಅಗರಬತ್ತಿಗಳು ಹಾಗೂ ಸ್ನಾನಕ್ಕೆ ಬಳಸ್ತಕ್ಕಂಥ ಸೋಪು, ಪೌಡರು, ಇನ್ನೂ ಅನೇಕ ಗೃಹೋಪಯೋಗಿ ವಸ್ತುಗಳನ್ನು ಕೂಡ ಈ ಒಂದು ಶ್ರೀಗಂಧದ ಮರದಿಂದ ತಯಾರಿಸ್ತಾರೆ. ಹಾರಗಳು ಎಲ್ಲವೂ ಕೂಡ. ಹಾಗಾಗಿ ಇದು ಬಹಳ मूल्यवान। इसको काटना मना है। काटने व श्री श्री चंदन पेड़ को कोई काटता है ना, उसे तो सजा मिलती है, दंड भी हो जाता है। हमें सरकारी से अनुमति पाकर ही इस पेड़ों को हम उगाना है। ये भी मालूम रहना हो ना बच्चा। ಓಕೆ, ನಿಮಗಿದು ಕೂಡ ತಿಳಿದಿರಬೇಕು ಮಕ್ಕಳ. ಶ್ರೀಗಂಧದ ಮರಗಳನ್ನು ನಾವು ಬೆಳೆಯುವಾಗಿಲ್ಲ. ಒಂದು ವೇಳೆ ಏನಾದ್ರು ಬೆಳಿಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫಾರ್ ಗೌರ್ನಮೆಂಟ್. ಸರ್ಕಾರದ ನಾವು ಪರ್ಮಿಷನನ್ನು ತಗೋಬೇಕು. ಒಂದು ವೇಳೆ ನಮ್ಮ ಹೊಲದಲ್ಲಿ ತೋಟದಲ್ಲಿ ಏನಾದರೂ ಇದು ಮರ ಬೆಳೆದಿದೆ ಅಂದರೆ ವಿ ಹ್ಯಾವ್ ಟು ಇನ್ಫಾರ್ಮ್ ಗೌರ್ನಮೆಂಟ್. ನಾವು ಸರ್ಕಾರಕ್ಕೆ ಈ ಒಂದು ಮಾಹಿತಿಯನ್ನು ಕೂಡ ನಾವು ಕೊಡಬೇಕು. ವಿ ಕಾಂಟ್ ಕಟ್ ಎನಿ ವಿತೌಟ್ ಪರ್ಮಿಷನ್ ಗೌರ್ಮೆಂಟ್. ನಾವು ಸರ್ಕಾರದಿಂದ ಯಾವುದೇ ಒಂದು ಅನುಮತಿ ಇಲ್ಲದೆ ನಾವು ಈ ಮರಗಳನ್ನು ಕಡಿಯುವ ಹಾಗಿಲ್ಲ. ಏತು ಅಫೆನ್ಸ್ ಐ, ಇದು ಅಪರಾಧ. ಈ ರೀತಿ ಅಪರಾಧ ಮಾಡಿದವ್ರಿಗೆ ಜೈಲಿಗೆ ಕೂಡ ಕಳಿಸ್ತಾರೆ, ದಂಡವನ್ನು ಕೂಡ ಹಾಕ್ತಾರೆ. ಹಾಗಾಗಿ ಶ್ರೀಗಂಧದ ಮರಗಳನ್ನು ಬೆಳೆಯುವಾಗೂ ಇಲ್ಲ, ಹಾಗೂ ನಾವು ಕಟ್ ಮಾಡುವಾಗೂ ಕೂಡ ಇಲ್ಲ. तो बच्चे आइए इसे एनिमेशन से देखेंगे। चंदन का प्रदेश कर्नाटक। चंदन की तरह के कारण पर्यटकों को आकर्षित करते हैं। कृष्णा, कावेरी तथा तुंगभद्रा समृद्ध जो जलप्रपात न केवल आकर्षक है, अपितु भारत की विशालतम जलप्रपातों में से एक है। कर्नाटक के जंगलों में चंदन के वृक्ष काफी संख्या में पाए जाते हैं। अपने यहाँ देख रहे हैं ना बच्चे, ये तो सैंडलवुड है, श्रीगंध, चंदन का पेड़ है। ये सभी आप यहाँ देख रहे हैं ना, ये सभी चंदन का पेड़ है। मैंने बोला ना, हमारा कर्नाटक में ऐसे बहुत बड़े जंगल है। वो सत्यमंगलम, सिलेबेकला, बुंडियाली, जो घने जंगल है, यहाँ पर बहुत सारे चंदन का पेड़ होते हैं। सिल्वेकल, सत्यमंगलम, गुंडयाल चंदन के ऐसे ही वन प्रदेश हैं। ये सभी वन पहाड़ियों से घिरे हुए हैं। चंदन के ये घने वन हाथियों, चीतों और हिरणों के आश्रय स्थल हैं। हाँ, मैंने बोला ना, क्योंकि ये तो घने जंगल होने के कारण यहाँ पर हाथियों, बाघों और हिरणों जैसे हमें वन्य मृग भी देखने यहाँ मिलते हैं। यही नहीं, यहाँ की भूमि भी विभिन्न प्राकृतिक संपदाओं से पूर्ण है। यहाँ की चंदन की लकड़ी अपनी सुगंध और औषधीय गुणों के कारण विश्व भर में प्रसिद्ध है। हाँ, मैंने बोला ना, यहाँ श्री चंदन के लकड़ियाँ तो जगत प्रसिद्ध है, क्योंकि इस लकड़ी से शिल्पियों ने, देखिए आप लोग देख रहे हैं ना, कितनी अच्छी तरह से मूर्तियाँ बनाई है। नक्काशी कर यहाँ के शिल्पी उसे और भी खूबसूरत बना देते हैं। चंदन से पूजन सामग्री, नहाने का साबुन, पाउडर और सजावट की वस्तुएं तैयार की जाती हैं। कर्नाटक का एक मैंने बोला ना, ऐसे
चंदन के पेड़ से साबुन, अगरबत्ती, मालाएं और अनेक प्रकार के गृहोपयोगी वस्तुएं बनाई जाती है। बच्चे, आज मैं यहाँ पर आज मेरा पाठ को खत्म करती हूँ। ओके, हम दूसरे कक्षा में और भी चंदन से क्या प्रयोजन है और हमारा कर्नाटक में देखने के लिए और भी कौन से योग्य प्रदेश है, सभी के बारे में हम अगले कक्षा में जानेंगे। ओके, बाय चिल्ड्रन, धन्यवाद।